ಐಎಫ್ಎಸ್ ಅಧಿಕಾರಿಯಾಗಿ ಪಾತ್ರವನ್ನ ಮಾಡುತ್ತಿರುವ ಡಿ ಬಾಸ್ ರವರ ಗಂಧದ ಗುಡಿ ಪಾರ್ಟ್ 3 ಯಾವಾಗ ಸೆಟ್ಟೇರುತ್ತೆ? ಅತ್ಯಂತ ದೊಡ್ಡ ಬಜೆಟ್ನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಶೂಟಿಂಗ್ ನಡೆಯುವ ಈ ಸಿನಿಮಾವನ್ನ ಡಿ ಬಾಸ್ ರವರು ಯಾವಾಗ ಕೈಗೆತ್ತಿಕೊಳ್ಳಲಿದ್ದಾರೆ? ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ರಾಜ ವೀರ ಮದಕರಿ ನಾಯಕ ಸಿನಿಮಾದ ನಿರ್ದೇಶಕರಾಗಿರುವ ರಾಜೇಂದ್ರ ಸಿಂಗ್ ಬಾಬುರವರು ಗಂಧದ ಗುಡಿ ಪಾರ್ಟ್ 3 ಸಿನಿಮಾವನ್ನ ನಿರ್ದೇಶನ ಮಾಡಲಿದ್ದಾರೆ. ಹಾಗಾದರೆ ಡಿ ಬಾಸ್ ರವರ ಮುಂದಿನ ಸಿನಿಮಾ ಯಾವುದು? ಗಂಧದ ಗುಡಿ ಪಾರ್ಟ್ 3 ಸಿನಿಮಾ ಯಾವಾಗ ಸೆಟ್ಟೇರುತ್ತೆ? ಯಾವೆಲ್ಲ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಡಿ ಬಾಸ್ ರವರು ಬ್ಯುಸಿಯಾಗಿದ್ದಾರೆ? ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ. ಈ ಹಿಂದೆ ಯಜಮಾನ ಸಿನಿಮಾ ಸೆಟ್ಟೇರಿದಾಗಲೇ ನಮ್ಮ ಡಿ ಬಾಸ್ ರವರು ಕಾಡಿನ ಕಥೆಯೊಂದನ್ನು ರಾಜೇಂದ್ರ ಸಿಂಗ್ ಬಾಬು ಅವರಿಂದ ಕೇಳಿದ್ದರು ಹಾಗೂ ಗಂಡುಗಲಿ ಮದಕರಿ ನಾಯಕ ಎಂಬ ಟೈಟಲ್ನ ಫಿಕ್ಸ್ ಮಾಡಿ ಚಿತ್ರದುರ್ಗದಲ್ಲಿ ಪೂಜೆ ಮಾಡಿಸಿದ ನಂತರ ರಾಜೇಂದ್ರ ಸಿಂಗ್ ಬಾಬುರವರ ಕಾಡಿನ ಕಥೆಯನ್ನ ಕೇಳಿ ತುಂಬ ಇಂಪ್ರೆಸ್ ಆಗಿರುವ ಡಿ ಬಾಸ್ ರವರು ಮುಂದಿನ ದಿನಗಳಲ್ಲಿ ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಹೌದು, ಇದರ ಬಗ್ಗೆ ಸ್ವತಃ ರಾಜೇಂದ್ರ ಸಿಂಗ್ ಬಾಬುರವರೇ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಾನು ಕಾಡಿನ ಕಥೆಯನ್ನ ಡಿ ಬಾಸ್ ರವರಿಗೆ ಹೇಳಿದ್ದು ತುಂಬಾ ಇಂಪ್ರೆಸ್ ಆಗಿದ್ದಾರೆ. ಈ ಸಿನಿಮಾ ಈ ಹಿಂದೆ ಬಂದ ಗಂಧದ ಗುಡಿ ಪಾರ್ಟ್ 1, ಗಂಧದ ಗುಡಿ ಪಾರ್ಟ್ 2 ಸಿನಿಮಾದಂತೆ ದೊಡ್ಡ ಮಟ್ಟದಲ್ಲಿ ಬಿಗ್ ಬಜೆಟ್ನಲ್ಲಿ ದೊಡ್ಡ ತಾರಾಗಣದೊಂದಿಗೆ ಈ ಸಿನಿಮಾ ಇರಲಿದೆ ಹಾಗೂ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಮಾತ್ರ ರೆಡಿ ಇದ್ದು ಚಿತ್ರಕಥೆ ಮತ್ತು ಸ್ಕ್ರೀನ್ ಪ್ಲೇ ರೆಡಿ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಹೇಳಿದ್ರು. ಇನ್ನು ಈ ಕತೆ ಕಾದಂಬರಿ ಆಧಾರಿತವಾಗಿದ್ದು ಐಎಫ್ಎಸ್ ಅಧಿಕಾರಿ ಪಾತ್ರದಲ್ಲಿ ಡಿ ಬಾಸ್ ರವರು ಈ ಸಿನಿಮಾದಲ್ಲಿ ಮಿಂಚಲಿದ್ದಾರೆ. ಇನ್ನು ಆಫ್ರಿಕಾದಲ್ಲಿ ನಡೆಯುವ ಕತೆ ಇದಾಗಿದ್ದು ಮೆಡಿಸಿನ್ ಪ್ಲಾನ್ ಮಾಡುವ ವೈದ್ಯರ ಮಗ ಐಎಫ್ಎಸ್ ಅಧಿಕಾರಿಯಾಗುತ್ತಾನೆ. ಡಿ ಬಾಸ್ ರವರು ಇಂಟರ್ಕಾಲ್ ಆಹ್ವಾನದ ಮೇರೆಗೆ ಆಫ್ರಿಕಾ ದೇಶಕ್ಕೆ ಹೋಗುತ್ತಾರೆ. ಅಲ್ಲಿ ಹೋದ ಮೇಲೆ ಡಿ ಬಾಸ್ ರವರು ಹೇಗೆ ಬೇರೆ ಬೇರೆ ಔಷಧಿಗಳ ತಯಾರಿಕೆಗೆ ಪ್ರಾಣಿಗಳನ್ನ ಕೊಲ್ಲುವ ಮಾಫಿಯಾವನ್ನ ಬಯಲಿಗೆ ಎಳೆಯುತ್ತಾರೆ ಎಂಬುದು ಈ ಚಿತ್ರದ ಒನ್ ಲೈನ್ ಸ್ಟೋರಿ. ಡಿ ಬಾಸ್ ರವರು ವನ್ಯ ಜೀವಿಗಳನ್ನು ರಕ್ಷಿಸಲು ಹೋರಾಡಿದರೆ ಅವರ ತಂದೆ ಅಮೂಲ್ಯ ಔಷಧಿ ಸಸ್ಯಗಳ ಸಂರಕ್ಷಣೆಗೆ ಹೋರಾಡುತ್ತಾರೆ. ಇದಿಷ್ಟು ಕೂಡ ಲೇಖಕ KM ಗಣೇಶಯ್ಯರವರ ಬದುಕು ಹಾಗೂ ಸಾಹಿತ್ಯ ನಮಗೆ ಪ್ರೇರಣೆ ನೀಡಿದೆ ಎಂಬುದು ನಿರ್ದೇಶಕರ ಮಾತು. ಇದಷ್ಟೇ ಅಲ್ಲ, ಈ ಅದ್ಧೂರಿ ಬಜೆಟ್ ಚಿತ್ರವನ್ನ ರಾಜೇಂದ್ರ ಸಿಂಗ್ ಬಾಬುರವರು ತಮ್ಮ ಮಹಾತ್ಮ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸುತ್ತಿದ್ದಾರೆ. ಅಂದುಕೊಂಡಂತೆ ಆದರೆ ಮಹಾತ್ಮ ಪಿಕ್ಚರ್ಸ್ನ 100ನೇ ಸಿನಿಮಾ ಇದಾಗಲಿದ್ದು, ಇದಷ್ಟೇ ಅಲ್ಲ, ಲಾಕ್ಡೌನ್ ಸಮಯದಲ್ಲಿ ಇಂಗ್ಲಿಷ್ ಕಾದಂಬರಿ ಓದುವಾಗ ಹೊಳೆದ ಕತೆ ಇದಾಗಿದ್ದು, ಜೊತೆಗೆ ಆಫ್ರಿಕಾದ ಕಾಡು, ಅಲ್ಲಿನ ಪೊಲೀಸರು, ಮಿಲಿಟರಿ, ರಾಜಕಾರಣಿಗಳು ಹೀಗೆ ಎಲ್ಲವೂ ಚಿತ್ರದಲ್ಲಿ ಕಾಣಬರಲಿದೆ. ಅಲ್ಲಿನ ಮೆಡಿಸಿನ್ಗಳು, ವನ್ಯಜೀವಿಗಳು ಮತ್ತು ಅವುಗಳ ಮಾರಣ ಹೋಮದ ಜೊತೆಗೆ ಭಾರತಕ್ಕೆ ಇರುವ ನಂಟು ಏನು ಎಂಬುದು ಕೂಡ ಚಿತ್ರದಲ್ಲಿ ಹೇಳಲಾಗುವುದು. ಜೊತೆಗೆ ಈ ಚಿತ್ರಕ್ಕೆ ದರ್ಶನ್ ಅವರೇ ಸೂಕ್ತ ಎಂದು ಎನಿಸಿ ರಾಜೇಂದ್ರ ಸಿಂಗ್ ಬಾಬುರವರು ಡಿ ಬಾಸ್ ಅವರಿಗೆ ಈ ಕಥೆಯನ್ನ ಹೇಳಿದ್ರಂತೆ. ಇನ್ನು ಮಾಹಿತಿಯ ಪ್ರಕಾರ ಈ ಕಾದಂಬರಿ ಕೂಡ ಓದಿ ರಾಜೇಂದ್ರ ಸಿಂಗ್ ಬಾಬುರವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಕಥೆಯನ್ನ ಕೇಳಿ ತುಂಬಾ ಇಂಪ್ರೆಸ್ ಆಗಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಇದನ್ನ ರಾಜೇಂದ್ರ ಸಿಂಗ್ ಬಾಬುರವರೇ ಕನ್ಫರ್ಮ್ ಕೂಡ ಮಾಡಿದ್ದು ಕಾಡಿನ ಕಥೆಗೆ ಡಿ ಬಾಸ್ ರವರು ಹೀರೋ ಆಗಲು ಹೊರಟಿದ್ದಾರೆ. ಆದರೆ ಸಾಲು ಸಾಲು ಸಿನಿಮಾಗಳಲ್ಲಿ ಡಿ ಬಾಸ್ ರವರು ಬ್ಯುಸಿಯಾಗಿದ್ದು 2022ರಿಂದ 2023ರವರೆಗೆ ಡಿ ಬಾಸ್ ಅವರ ಕಾಲ್ ಶೀಟ್ ಬ್ಯುಸಿ ಇದೆ. ಹೌದು, ಅಂದುಕೊಂಡಂತೆ ಆದರೆ ರಾಕ್ಲೈನ್ ವೆಂಕಟೇಶ್ ಅವರ ನಿರ್ಮಾಣದಲ್ಲಿ ರಾಜ ವೀರ ಮದಕರಿ ನಾಯಕ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಸೆಟ್ ಇರುತ್ತದೆ. ಅದರಂತೆಯೇ ಈ ಹಿಂದೆಯೇ ಒಪ್ಪಿಕೊಂಡಿರುವ ತಾರಕ್ ಸಿನಿಮಾ ಮಾಡಿ ಗೆದ್ದಿದ್ದ ಮಿಲನ ಪ್ರಕಾಶ್ ಅವರ ಜೊತೆ ಒಂದು ಕಮರ್ಷಿಯಲ್ ಸಿನಿಮಾ, ತರುಣ್ ಸುಧೀರ್ ಹಾಗೂ ಉಮಾಪತಿ ಶ್ರೀನಿವಾಸ್ ಅವರ ಜೊತೆ ಕಾಂಬಿನೇಷನ್ನಲ್ಲಿ ಮತ್ತೊಂದು ಕಮರ್ಷಿಯಲ್ ಸಿನಿಮಾ ಸೇರಿದಂತೆ ರಾಜವೀರ ಮದಕರಿ ನಾಯಕ ಸಿನಿಮಾವನ್ನ ಕೂಡ 2022ರ ಒಳಗಾಗಿ ಕಂಪ್ಲೀಟ್ ಮಾಡಿ ಕೊಡಲಿದ್ದಾರೆ ಡಿ ಬಾಸ್. ತದನಂತರ ಯಜಮಾನ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದ ಶೈಲಜಾ ನಾಗ್ ಬಿ ಸುರೇಶ್ ಅವರ ಜೊತೆಗೆ ಒಂದು ಸಿನಿಮಾ, ಸಾಧು ಕೋಕಿಲ ಅಥವಾ ಮೆಜೆಸ್ಟಿಕ್ ಸಿನಿಮಾವನ್ನ ನಿರ್ಮಾಣ ಮಾಡಿ ಗೆದ್ದಿದ್ದ MG ರಾಮಮೂರ್ತಿಯವರ ಜೊತೆ ಒಂದು ಕಮರ್ಷಿಯಲ್ ಸಿನಿಮಾ ಸೇರಿದಂತೆ ಉಮಾಪತಿ ಶ್ರೀನಿವಾಸ್ ಮತ್ತು ತರುಣ್ ಸುಧೀರ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರುವ ಸಿಂಧೂರ ಲಕ್ಷ್ಮಣ ಸಿನಿಮಾವನ್ನ ಕೂಡ ಮುಗಿಸಿ ಕೊಡಲಿದ್ದಾರೆ.
ಇನ್ನು ಈ ಸಿನಿಮಾಗಳು ಸೆಟ್ ಇರುವ ಹೊತ್ತಿಗೆ 2022 ಮುಗಿದಿರುತ್ತದೆ. ತದನಂತರ 2023ರಲ್ಲಿ 2ರಿಂದ 3 ಸಿನಿಮಾಗಳ ನಂತರ IFS ಅಧಿಕಾರಿ ಪಾತ್ರದಲ್ಲಿ ಡಿ ಬಾಸ್ ಅವರು ಕಾಣಿಸಿಕೊಳ್ತಿದ್ದು, ರಾಜೇಂದ್ರ ಸಿಂಗ್ ಬಾಬುರವರ ನಿರ್ದೇಶನದಲ್ಲಿ ಈ ಕಾಡಿನ ಕತೆ ಮೂಡಿಬರಲಿದೆ.